Hello everyone, welcome to my channel. 2025 ಅಲ್ಲಿ ಮಾರ್ಚ್ 15 ಇಂದ ಏಪ್ರಿಲ್ 15 ವರೆಗೂ ಸಿಂಹರಾಶಿಯವರ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಆಲ್ ರೌಂಡ್ ನಾನು ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಯಾರಿಗೆ ರೆಸೊನೇಟ್ ಆಗುತ್ತೆ ನೀವು ತಗೋಬೋದು. ಸಿಂಹರಾಶಿಯವರು ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಸ್ವಲ್ಪ ನೀವು ಬೇಸರದ ಸಂಗತಿಯಲ್ಲಿರ್ತೀರ. ಆಲ್ ಓವರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಒಂದು ಸ್ವಲ್ಪ ಬೇಜಾರಾಗುವಂತಹ ಕಿರಿಕಿರಿ, ಮನಸ್ಸಿಗೆ ಕಿರಿಕಿರಿ ಅನಿಸುವಂತಹ ಒಂದು ಇನ್ಸಿಡೆಂಟ್ಸ್ ಆಗಬಹುದು. ಆ್ಯಂಡ್ ನೀವು ಬೆಕ್ಕಿಗೆ ಹಾಲನ್ನು ಹಾಕೋದ್ರಿಂದ ನೀವು ಆ ಒಂದು ನೆಗೆಟಿವಿಟಿಯಿಂದ ಪಾರಾಗಬಹುದು. ಡೋಂಟ್ ವರಿ. ಇಲ್ಲಾಂದರೆ ನೀವು ಸೂರ್ಯನಿಗೆ ನೀರನ್ನು ಕೊಡಬಹುದು, ಅಂದರೆ ಸೂರ್ಯ ನಮಸ್ಕಾರವನ್ನು ಮಾಡಬಹುದು, ಸೂರ್ಯನಿಗೆ ನೀರನ್ನು ಕೊಡಬಹುದು. ಸೊ ಇದರಿಂದ ನೀವು ಸಿಂಹರಾಶಿಯವರು ಒಂದು ಒಳ್ಳೆಯ ಹೆಲ್ತ್ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು ಸ್ಟ್ರಾಂಗ್ ಆಗ್ತೀರಾ. ನೆಕ್ಸ್ಟ್ ಕನ್ಯಾ ರಾಶಿಯವರು 7 ಆಫ್ ವ್ಯಾಂಡ್ಸ್ ಬಂದಿದೆ. ಸ್ವಲ್ಪ ನೀವು ಹಾರ್ಡ್ ವರ್ಕರ್ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ನೀವೇನು ಇಷ್ಟು ವರ್ಷ ಕೆಲಸ ಮಾಡಿ ಸುಸ್ತಾಗಿದ್ದೀರ, ಏನು ಮಾಡೋದಕ್ಕಾಗೋದಿಲ್ಲ ನನಗೆ ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಕೆಲಸಕ್ಕೆ ನಿಮಗೆ ಸಕ್ಸಸ್ ಖಂಡಿತ ಇದೆ. ಅದು ಮಾರ್ಚ್ 15 ಇಂದ ಏಪ್ರಿಲ್ 15 ಒಳಗೆ ನಿಮಗೆ ಆ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಹ್ಯಾಪಿಯಾಗಿರಿ. ತುಲಾ ರಾಶಿಯವರು ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ನೀವು ಸ್ಟ್ರಕ್ ಆಗಿರ್ತೀರ ಮಾರ್ಚ್ 15 ಇಂದ ಏಪ್ರಿಲ್ 15 ವರೆಗೂ. ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ, ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ಆ್ಯಂಡ್ ಏಂಜಲ್ಸ್ದು, ಗಾಡ್ಸ್ದು ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಆದರೂ ನೀವು ಅದನ್ನು ನೋಡ್ತಾ ಇಲ್ಲ. ಸೊ ಸ್ವಲ್ಪ ನೀವು ನಿಮಗೆ ಏನೆಲ್ಲ ಆಪರ್ಚುನಿಟೀಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ನೀವು ಸಾಧಿಸ್ತೀರ. ವೃಶ್ಚಿಕ ರಾಶಿಯವರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರ ಇವತ್ತು. ಅಂದರೆ ಈ ಮಾರ್ಚ್ 15 ಇಂದ ಏಪ್ರಿಲ್ 15 ವರೆಗೂ ನಿಮಗೆ ನಿಮ್ಮದೇ ಆದ ತುಂಬ ಜವಾಬ್ದಾರಿಗಳು ನಿಮ್ಮನ್ನು ಕಾಡುತ್ತೆ. ಅದರಲ್ಲಿ ನೀವು ಜಗಳಗಳನ್ನು ಕೂಡ ಆಗಬಹುದು ಮನೆಯವರ ಮಧ್ಯೆ. ಸೊ ಸ್ವಲ್ಪ ಕೂಲಾಗಿರಿ, ಕಾಮಾಗಿರಿ. ಆ್ಯಂಡ್ ಯಾರಾದರೂ ನಿಮಗೆ ಏನಾದರೂ ಕೇಳೋದಕ್ಕೆ ಬಂದರೆ ಸ್ವಲ್ಪ ಸೈಲೆಂಟಾಗಿರಿ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಗ್ರೀನ್ ಅವೆಂಚುರಿನ್ ಅಂತ. ಇದನ್ನು ನೀವು ವೇರ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಹಾರ್ಟ್ ಚಕ್ರ ಹೀಲ್ ಆದರೆ ನೀವು ತುಂಬ ಅಬಂಡೆಂಟ್ ಲವನ್ನು ಅಟ್ರ್ಯಾಕ್ಟ್ ಮಾಡ್ತೀರ. ಆ್ಯಂಡ್ ಎಲ್ಲರೂ ನಿಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರಿಗೆ ಹೆಚ್ಚು ನೆಗೆಟಿವಿಟೀಸ್ ಇದೆ ಹಾರ್ಟ್ ಚಕ್ರದಲ್ಲಿ ಅವರು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಒಂದು ವಾಟ್ಸಪ್ ಚಾನಲ್ದು ಲಿಂಕನ್ನು ಕ್ರಿಸ್ಟಲ್ ಗ್ರೂಪ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಕ್ರಿಸ್ಟಲ್ಸ್ ಬೇಕಂದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಅದು ಪೇಯ್ಡ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.